ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಇನ್ನು 10 ದಿನಗಳು ಮಾತ್ರ ಬಾಕಿ. 10 ದಿನಗಳಲ್ಲಿ ಮತದಾರರನ್ನ ಸೆಳೆಯೋಕೆ ಕೈ ಕಮಲ ಕಸರತ್ತು. ಬಾಗಲಕೋಟೆಯಲ್ಲಿ 2 ದಿನ ಸಿಎಂ ಪ್ರಚಾರ. ಬಿವೈ ವಿಜಯೇಂದ್ರರಿಂದಲೂ ಕೂಡ ಭರ್ಜರಿಯಾಗಿ ಕ್ಯಾಂಪೇನ್. ಆರೋಪ ಪ್ರತ್ಯಾರೋಪ, ಏಟು ಎದುರೇಟು. ಹೇಗಿದೆ ಚುನಾವಣೆಯ ಕಾವು? ದಾವಣಗೆರೆಯಲ್ಲಿ ಯಾರಿಗೆ ಸುಣ್ಣ, ಯಾರಿಗೆ ಬೆಣ್ಣೆ? ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದ್ದಾರೆ ಎರಡೂ ಕ್ಷೇತ್ರದಲ್ಲಿ. ಈಗ ಬಿಜೆಪಿ ಅವರು ನಮಗೂ ಒಳಗಿದ್ದಾರೆ. ಈಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಎಂತ ಮಟ್ಟ ಎಂತ ಚರಂತಿ ಮಟ್ಟವನ್ನು ಈವಣ್ಣ ಚರಂತಿ ಮಟ್ಟ. ಬೈ ಎಲೆಕ್ಷನ್ ಭರಾಟೆ ಇಷ್ಟು ದಿನಗಳ ಕಾಲ ದಾವಣಗೆರೆಯಲ್ಲಿತ್ತು. ಆದರೆ ಈಗ ಅದು ಬಾಗಲಕೋಟೆಗೆ ಶಿಫ್ಟ್ ಆಗಿದೆ. ಬಾಗಲಕೋಟೆಯಲ್ಲಿ ಗೆಲ್ಲೋ ಚಾನ್ಸ್ ಇದೆ, ಬಿಡಬಾರದು ಅಂತ ಬಿಜೆಪಿ ಪ್ರಯತ್ನ ಮಾಡ್ತಾ ಇದ್ರೆ, ತಮ್ಮ ಆಪ್ತನ ಮಗನಿಗೆ ಗೆಲುವು ತಂದುಕೊಡಬೇಕು ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಅಖಾಡಕ್ಕಿಳಿದಿದ್ದಾರೆ. ಇದರಿಂದ ಬಾಗಲಕೋಟೆಯಲ್ಲಿ ಚುನಾವಣಾ ರಣಕಣ ರಂಗೇರಿದೆ. ಬೈ ಎಲೆಕ್ಷನ್ ಅಖಾಡಕ್ಕಿಳಿದ ಸಿಎಂ ಬಾಗಲಕೋಟೆಯಲ್ಲಿ ಹೇಗಿತ್ತು ಕ್ಯಾಂಪೇನ್? ಒಂದೇ ಊರಲ್ಲಿ ಸಿದ್ದು ವಿಜಯೇಂದ್ರ, ಮಾತಿಗೆ ಮಾತು, ಏಟಿಗೆ ಎದಿರೇಟು. ದಾವಣಗೆರೆ ಕಡೆ ಸುಳಿಯದ ಜಮೀರ್, ಹೋಗಿಲ್ವಾ ಅಲ್ಪಸಂಖ್ಯಾತರ ಮುನಿಸು. ಸರ್ಕಾರ ಕೆಲಸ ಮಾಡ್ತಾ ಇಲ್ಲ, ಸಚಿವರು ಸಿಎಂ ಎಲ್ಲರೂ ಬಂದು ಬೈ ಎಲೆಕ್ಷನ್ ಪ್ರಚಾರ ಮಾಡ್ತಾರೆ. ಜನರ ಕಷ್ಟಗಳ ಬಗ್ಗೆ ಅವರಿಗೆ ಯೋಚನೆಯೇ ಇಲ್ಲ ಅಂತ ಬಿಜೆಪಿ ಆರೋಪಗಳನ್ನ ಮಾಡ್ತಾ ಇದೆ. ಆದರೆ ಆರೋಪ ಮಾಡಿದ್ರೆ ಮಾಡಿಕೊಳ್ಳಲಿ, ನಮಗೆ ಚುನಾವಣೆಯಲ್ಲಿ ಗೆಲುವು ಸಾಧಿಸೋದು ಮುಖ್ಯ ಅಂತ ಕೈ ನಾಯಕರು ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕಡೆ ಭರ್ಜರಿ ಪ್ರಚಾರಗಳನ್ನ ಮಾಡುತ್ತಾ ಇದ್ದಾರೆ. ಈಗ ಸ್ವತಃ ಸಿದ್ದರಾಮಯ್ಯ ಅವರೇ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡಕ್ಕೆ ಬಂದಿದ್ದು ಭರ್ಜರಿ ಪ್ರಚಾರವನ್ನು ಮಾಡಿದ್ರು. ಮುಖ್ಯಮಂತ್ರಿಗಳು 5 ದಿನ ಬಂದು ಇಲ್ಲೇ ಬಾಗಲಕೋಟೆನಲ್ಲಿ ವಾಸ್ತವ್ಯ ಹೂಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮುನ್ಸೂಚನೆ ಈಗಾಗಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಸಿಕ್ಕಿದೆ. ಹಿಂದೆ KR-ಪೇಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಆದಾಗ್ಲೂ ಸಹ ಇದೇ ರೀತಿ ಬಂದು ಕೂತಿದ್ರು ಸಿದ್ದರಾಮಯ್ಯನವರು. ಅಲ್ಲಿ ಮತದಾರರವರನ್ನ ಧಿಕ್ಕರಿಸಿದ್ರು ಕಾಂಗ್ರೆಸ್ ಪಕ್ಷವನ್ನ. ಶಿರಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ಮುಖ್ಯ ಸಿದ್ದರಾಮಯ್ಯನವರು ಅವತ್ತು ವಿರೋಧ ಪಕ್ಷದ ನಾಯಕರಿಗೆ ಅಲ್ಲಿ ಶಿರಾದಲ್ಲಿ ಬಂದು ಕೂತಿದ್ರು. ಅಲ್ಲೂ ಕೂಡ ಅಹಿಂದ ಮತಗಳಿದ್ರು ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ಲಿಲ್ಲ. ಈಗ ಎಲ್ಲೋ ಒಂದ್ ಕಡೆ ಬಾಗಲಕೋಟೆನಲ್ಲಿ ಬೇರೆ ಬೇರೆ ಹರಿಕತೆಗಳು ಹೇಳ್ಕೊಂಡಿಲ್ಲಿ ಹಣ ಬಲ ತೋಳ್ಬಲವನ್ನ ಬಳಸ್ಕೊಂಡು ಅಧಿಕಾರದ ದುರ್ಬಳಕೆಯನ್ನ ಮಾಡಿಕೊಂಡು ಇಲ್ಲಿ ದಬ್ಬಾಳಿಕೆ ಮಾಡಬೇಕು ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಹುನ್ನಾರ ನಡೆಸ್ತಾ ಇದೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಒಳ್ಳೆಯ ಫಾಲೋವಿಂಗ್ ಇದೆ, ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳಿದ್ದಾರೆ. ಅದಕ್ಕೆ ಬಾಗಲಕೋಟೆಯಲ್ಲಿ ಸಿದ್ದು ಪ್ರಚಾರ ಮಾಡಿದ್ರೆ ಮತ ಸೆಳೆಯಬಹುದು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿದ್ದು. ಅದರಂತೆ ಸಿಎಂ ಸಿದ್ದರಾಮಯ್ಯ 2 ದಿನ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಲು ಮುಂದಾಗಿದ್ದಾರೆ. ಅದರ ಭಾಗವಾಗಿಯೇ ಸಿಎಂ ಬಾಗಲಕೋಟೆಗೆ ಆಗಮಿಸಿದ್ದು ಅವರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿತ್ತು. ಸಿದ್ದರಾಮಯ್ಯ ಬರ್ತಾ ಇದ್ದಂತೆಯೇ ಅವರ ಅಭಿಮಾನಿಗಳು ಹೂಮಳೆ ಸುರಿಸಿ ಘೋಷಣೆಗಳನ್ನ ಕೂಗಿದ್ರು. ಬಾಗಲಕೋಟೆಯಲ್ಲಿ ಲಿಂಗಾಯತ ಮತಗಳೇ ದೊಡ್ಡ ಸಂಖ್ಯೆಯಲ್ಲಿದ್ರೂ ಸಹ ಇಲ್ಲಿ ದಲಿತ, ಹಿಂದುಳಿದ ಮತಗಳನ್ನ ಸೆಳೆದವರದ್ದೇ ಗೆಲುವು ಅನ್ನೋ ಮಾತಿದೆ. ಅಲ್ಪಸಂಖ್ಯಾತರು ಸಹ ಇಲ್ಲಿ 30,000ಕ್ಕೂ ಅಧಿಕ ಮಂದಿ ಇದ್ದಾರೆ. ಹಾಗಾಗಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಮತಗಳನ್ನ ಸೆಳೆಯಲು ಸಿಎಂ ಸಿದ್ದರಾಮಯ್ಯ ಅವರನ್ನ ಅಖಾಡಕ್ಕಿಳಿಸಲಾಗಿದೆ. ಸಿಎಂ ಸಹ ತಮ್ಮ ಆಪ್ತ HY ಮೇಟಿ ಅವರ ಮಗನನ್ನ ಗೆಲ್ಲಿಸಿಕೊಂಡು ಬರಲು ತೀರ್ಮಾನಿಸಿದ್ದು, ಅದಕ್ಕಾಗಿ 2 ದಿನ ಪ್ರಚಾರ ಮಾಡಲು ತೀರ್ಮಾನಿಸಿದ್ದಾರೆ. ಚುನಾವಣೆಯಲ್ಲಿ ಚರಂತಿ ಮಠ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ
ಎಂತ ಮಟ್ಟ ಎಂತ ಚರಂತಿ ಮಟ್ಟವನು ಈರಣ್ಣ ಚರಂತಿ ಮಠ್ ಈರಣ್ಣ ಚರಂತಿ ಮಠ್ ಅವ್ರಿಗೆ ಕೇಳಿ ಯಾಕೆ ಗೆಜೆಟ್ ನೋಟಿಫಿಕೇಶನ್ ಇವತ್ತವರೆಗೆ ಮಾಡಿಲ್ಲ? ಗೆಜೆಟ್ ನೋಟಿಫಿಕೇಶನ್ ಮಾಡಿ ನಮ್ಮ ಊರಿಗೆ ವೋಟ್ ಕೇಳಕ್ ಬರ್ರಿ ಅಂತ ಹೇಳ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅತ್ಯಂತ ಕಳಕಳಿಯ ಮನವಿ ಅಂತಕ್ಕಂಥ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಭಿವೃದ್ಧಿ ಮಾಡಲಿಲ್ಲ, ಯಡಿಯೂರಪ್ಪನವರು ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಅವರು ಮಾಡಲಿಲ್ಲ, ಬರೀ ಲೂಟಿ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ರು, ಬರೀ ಲೂಟಿ ಹೊಡಿತಕ್ಕಂಥದ್ದು. ಬಾಗಲಕೋಟೆ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯವೇ ನಿರ್ಣಾಯಕವಾಗಿ ಗುರುತಿಸಿಕೊಂಡಿದೆ. ಆದರೆ ಇಲ್ಲಿ ಹಿಂದುಳಿದ ವರ್ಗಗಳು ದೊಡ್ಡ ಪ್ರಮಾಣದಲ್ಲಿದ್ದು ಎಸ್ಸಿ ಎಸ್ಟಿ ಮುಸ್ಲಿಂ ಮತಗಳು ಕಾಂಗ್ರೆಸ್ ಕೈ ಹಿಡಿದ್ರೆ ಕಾಂಗ್ರೆಸ್ಗೆ ಗೆಲುವು ಸುಲಭವಾಗುವ ಸಾಧ್ಯತೆ ಇದೆ. ಅದಕ್ಕೆ ಕಾಂಗ್ರೆಸ್ ಇಲ್ಲಿ ದಲಿತ ಹಿಂದುಳಿದ ವರ್ಗಗಳನ್ನ ನಂಬಿಕೊಂಡಿದ್ರೆ ಬಿಜೆಪಿ ಲಿಂಗಾಯತ ಮತಗಳ ಮೇಲೆ ಡಿಪೆಂಡ್ ಆಗಿದೆ. ಲಿಂಗಾಯತ ಮತಗಳ ಜೊತೆಗೆ ಹಿಂದುಳಿದ ಮತಗಳು ಬಂದ್ರೆ ಗೆಲುವು ಸುಲಭ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಅದಕ್ಕೆ ಹಿಂದುತ್ವದ ಮೇಲೆ ಚುನಾವಣೆ ಮಾಡಲು ಬಿಜೆಪಿ ಮುಂದಾಗಿದೆ. ಸಿದ್ದರಾಮಯ್ಯ ಬಾಗಲಕೋಟೆಗೆ ಆಗಮಿಸುವುದಕ್ಕೂ ಮುನ್ನವೇ ಅಲ್ಲಿ ಬೀಡು ಬಿಟ್ಟಿದ್ದ ವಿಜಯೇಂದ್ರ ಭರ್ಜರಿ ಪ್ರಚಾರವನ್ನು ಮಾಡಿದ್ರು. ಭಾನುವಾರ ರಾತ್ರಿಯೇ ಬಾಗಲಕೋಟೆಗೆ ಆಗಮಿಸಿದ್ದ ಬಿವೈ ವಿಜಯೇಂದ್ರ ಬೆಳ್ಳಂಬೆಳಿಗ್ಗೆಯೇ ದೀಪಂ ಕಾಲೋನಿಯಲ್ಲಿ ಪ್ರಚಾರ ಸಭೆ ನಡೆಸಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಪ್ರಚಾರ ನಡೆಸಿದ್ರು. ವಿಜಯೇಂದ್ರಗೆ ಹಲವು ಬಿಜೆಪಿ ನಾಯಕರು ಸಾಥ್ ಕೊಟ್ರು. ಇದೇ ವೇಳೆ ಒಂದು ಬಾಂಬ್ ಸಿಡಿಸಿದ ವಿಜಯೇಂದ್ರ ನಮ್ಮ ಪರವಾಗಿ ಕಾಂಗ್ರೆಸ್ನವರೇ ಕೆಲಸ ಮಾಡುತ್ತಾ ಇದ್ದಾರೆ ಅಂತ ಹೇಳಿದ್ರು. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ ಎರಡೂ ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇವೆ, ನಾನು ಸುಮ್ನೆ ನಿಮ್ಗೆ ಹೇಳಿಕೆ ಸುಮ್ನೆ ಉಡಾಫಿಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಬಾಗಲಕೋಟೆನಲ್ಲಿ ಬೇರೆ ಬೇರೆ ಹರಿಕಥೆಗಳು ಹೇಳ್ಕೊಂಡಿಲ್ಲಿ ಹಣ ಬಲ ತೋಳ್ಬಲವನ್ನ ಬಳಸ್ಕೊಂಡು ಅಧಿಕಾರದ ದುರ್ಬಳಕೆಯನ್ನ ಮಾಡಿಕೊಂಡು ಇಲ್ಲಿ ದಬ್ಬಾಳಿಕೆ ಮಾಡಬೇಕು ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಹುನ್ನಾರ ನಡೆಸ್ತಾ ಇದೆ. ಆದರೆ ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ. ನಮ್ಮ ವೀರಣ್ಣ ಚರಂತಿಮಠ ಅವರು ಗೆಲ್ತಾರೆ. ಎಸ್, ವಿಜಯೇಂದ್ರ ಎಲ್ಲರಿಗೂ ಶಾಕ್ ಕೊಡೋ ರೀತಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಅತಿಶಯೋಕ್ತಿಯಲ್ಲ ಅಥವಾ ತಮಾಷೆಗೆ ಹೇಳ್ತಾ ಇರೋದೂ ಅಲ್ಲ. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಸಲು ಕಾಂಗ್ರೆಸ್ನವರೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ ವಿಜಯೇಂದ್ರ ಕಾಂಗ್ರೆಸ್ ಹಣಬಲ ಅಧಿಕಾರ ಬಲದಿಂದ ಚುನಾವಣೆ ಎದುರಿಸಲು ಸಿದ್ಧವಾಗ್ತಾ ಇದೆ, ಅದು ಈ ಬಾರಿ ನಡೆಯಲ್ಲ ಅಂತ ಹೇಳಿದ್ರು. ಬಾಗಲಕೋಟೆ ಚುನಾವಣೆಯಲ್ಲಿ ಈ ಬಾರಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರು. ಬಾಗಲಕೋಟೆಯಲ್ಲಿ ವಿಜಯೇಂದ್ರ ಕಷ್ಟಪಟ್ಟು ಎಷ್ಟು ಪ್ರಚಾರ ಮಾಡ್ತಾ ಇದ್ರು ಅಲ್ಲಿನ ಕಾರ್ಯಕರ್ತರು ನಾಯಕರೆಲ್ಲ ಯತ್ನಾಳ್ ಅವರನ್ನ ಪ್ರಚಾರಕ್ಕೆ ಕರೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಯತ್ನಾಳ್ ಪ್ರಚಾರಕ್ಕೆ ಬಂದ್ರೆ ಹಿಂದೂಗಳು, ಅದರಲ್ಲಿ ಹಿಂದೂ ಯುವಕರು ಬಿಜೆಪಿಗೆ ಮತ ಹಾಕ್ತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಚಾರ ಕಾರ್ಯಕ್ರಮಗಳಲ್ಲೂ ಯತ್ನಾಳ್ ಅವರ ಫೋಟೋಗಳನ್ನ ಪ್ರದರ್ಶನ ಮಾಡುತ್ತಾ ಇದ್ದಾರೆ. ಆದ್ರೆ ವಿಜಯೇಂದ್ರ ಇರೋ ಕಾರಣ ಯತ್ನಾಳ್ ಬರಲ್ಲ. ಯತ್ನಾಳ್ ಬಂದ್ರೆ ವಿಜಯೇಂದ್ರಗೆ ಇರಿಸು ಮುರಿಸಾಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಈಗ ಸ್ವತಃ ವಿಜಯೇಂದ್ರ ಅವರೇ ಯತ್ನಾಳ್ ಬರಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಮತ್ತು ಯಡಿಯೂರಪ್ಪ ವಿಜಯೇಂದ್ರಗೆ ಎಣ್ಣೆ ಸೀಗೆಕಾಯಿ ಥರ ಆಗೋಗಿದೆ. ಯಡಿಯೂರಪ್ಪ ಅಂಡ್ ಸನ್ಸ್ ಸುಮ್ಮನಿದ್ರೂ ಯತ್ನಾಳ್ ಮಾತ್ರ ಸುಮ್ಮನಿರ್ತಾ ಇಲ್ಲ. ಇದೇ ಕಾರಣಕ್ಕೆ ಯತ್ನಾಳ್ ಪಕ್ಷದಿಂದಲೂ ಉಚ್ಚಾಟನೆಯಾಗಿದ್ದಾರೆ. ಆದರೂ ಸಹ ಅವರ ಹೋರಾಟ ಕಡಿಮೆಯಾಗಿಲ್ಲ. ಹೋದಲ್ಲಿ ಬಂದಲ್ಲೆಲ್ಲ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ಅದೇ ಕಾರಣಕ್ಕೆ ಯತ್ನಾಳ್ ಅವರನ್ನ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಕರೆಸಲ್ಲ ಅಂತ ಹೇಳಲಾಗಿತ್ತು. ಆದರೆ ಈಗ ಯತ್ನಾಳ್ ಬಂದ್ರೆ ನಮಗೆ ಸಮಸ್ಯೆ ಏನೂ ಇಲ್ಲ,
ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಯಾರೇ ಕೆಲಸ ಮಾಡಿದ್ರೂ ನಾನು ಸ್ವಾಗತ ಮಾಡ್ತೇನೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ಚರಂತಿಮಠ ಪರ ಯತ್ನಾಳ್ ಪ್ರಚಾರಕ್ಕೆ ಬರುವುದನ್ನ ಒಪ್ಪಿಕೊಂಡಿದ್ದಾರೆ. ಪ್ರಚಾರಕ್ಕೆ ಅವರು ಕೂಡ ಬರಲಿ, ನಮ್ಮ ಅಧ್ಯಕ್ಷರು ಕೂಡ ಯಾವುದೇ ಬೇಡ ಅನ್ನೋದಿಲ್ಲ. ಅವ್ರಿಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ ಎರಡೂ ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ನಿಮ್ಗೆ ಹೇಳಕ್ಕೆ ಸುಮ್ಮನೆ ಉಡಾಫಿಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅಬ್ಬರ, ವಿರೋಧಿಗಳಿಗೆ ಸಿದ್ದು ಡಿಚ್ಚಿ, ಮೇಟಿ ಪರ ಸಿಎಂ ಮತಬೇಟೆ. ಅಧಿಕಾರ ಹಂಚಿಕೆ, ಸಿಎಂ ಬದಲಾವಣೆ ವದಂತಿಗಳ ನಡುವೆ ಈ ಬೈ ಎಲೆಕ್ಷನ್ ಸಹ ತುಂಬಾ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಸಿಎಂ ಇನ್ನೂ 2 ವರ್ಷಗಳ ಕಾಲ ಸುಭದ್ರವಾಗಿ ಅಧಿಕಾರ ನಡೆಸಲು ಈ ಬೈ ಎಲೆಕ್ಷನ್ ಗೆಲುವು ಸಹ ಮುಖ್ಯವಾಗಿದೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ವತಃ ಬೈ ಎಲೆಕ್ಷನ್ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದು, ಎಷ್ಟೇ ಬ್ಯುಸಿ ಇದ್ರೂ ಕೂಡ ಬಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಮಿನೇಷನ್ ದಿನವೂ ದಾವಣಗೆರೆಗೆ ಬಂದು ಪ್ರಚಾರ ಮಾಡಿದ್ದ ಸಿದ್ದು ಈಗ ಬಾಗಲಕೋಟೆಯಲ್ಲಿ 2 ದಿನ ಪ್ರಚಾರ ಮಾಡಲು ಮುಂದಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ ಆರಂಭಿಸ್ತಾ ಇದ್ದಂತೆ ಅಭಿಮಾನಿಗಳು ಶಿಳ್ಳೆ ಹಾಕಿ ಕೇಕೆ ಹಾಕಿ ಸಂಭ್ರಮಿಸಿದ್ರು. ಟಿಕೆಟ್ ಗೊಂದಲ ಬಗೆಹರಿಸಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದೇವೆ, ಖಾಲಿಯಾಗಿರುವ ಜಾಗ ಭರ್ತಿ ಮಾಡುವುದಕ್ಕೆ ಚುನಾವಣೆ ನಡೆಯುತ್ತಿದೆ ಅಂತ ಹೇಳಿದ ಸಿದ್ದರಾಮಯ್ಯ, ಮೇಟಿ ಅವರ ಸ್ಥಾನಕ್ಕೆ ಅವರ ಮಗನನ್ನ ಅಭ್ಯರ್ಥಿ ಮಾಡಿದ್ದೀವಿ. HY ಮೇಟಿ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ರು, ಜನಪರ ಶಾಸಕರಾಗಿದ್ದರು, ಅಭಿವೃದ್ಧಿ ಪರ ಕೆಲಸ ಮಾಡುತ್ತಿದ್ದರು. ಹಾಗಾಗಿ ಅವರ ಪುತ್ರ ಉಮೇಶ್ ಅವರನ್ನ ಗೆಲ್ಲಿಸಬೇಕು ಅಂತ ಕರೆಕೊಟ್ಟ ಸಿದ್ದರಾಮಯ್ಯ ಬಿಜೆಪಿಗೂ ಟಾಂಗ್ ಕೊಟ್ರು. ನೀವೆಲ್ಲರೂ ಕೂಡ ಉಮೇಶ್ ಮೇಟಿ ಅವರನ್ನ ಇನ್ನು 2 ವರ್ಷ ಅವಧಿ ಇದೆ. ಈ 2 ವರ್ಷದ ಅವಧಿಗೆ ಉಮೇಶ್ ಮೇಟಿ ಅವರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಟಿಯವರ ರೀತಿಯಲ್ಲೇ ಉಮೇಶ್ ಮೇಟಿನೂ ಕೂಡ ನಿಮ್ಮ ಪರವಾಗಿ ಧ್ವನಿ ಎತ್ತಾರೆ, ವಿಧಾನಸಭೆಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡ ಸಿದ್ದರಾಮಯ್ಯ ಮತ್ತೊಂದು ಕಡೆ ಬಿಜೆಪಿಗೂ ಟಾಂಗ್ ಕೊಟ್ರು. ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಯಾವ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. 13 ವರ್ಷದಿಂದ ಯುಕೆಪಿ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಭೂಮಿ ಪರಿಹಾರ ಕೂಡ ಬಿಜೆಪಿ ಸರ್ಕಾರ ನೀಡಲಿಲ್ಲ. ನನ್ನ ಸರ್ಕಾರ ಪರಿಹಾರ ನೀಡುವ ಕೆಲಸ ಮಾಡಿದೆ. ಬಿಜೆಪಿಯವರು ಬರೀ ಲೂಟಿ ಹೊಡೆಯುವ ಕೆಲಸ ಮಾಡುತ್ತಿದ್ದಾರೆ. ನಾವು ಮೆಡಿಕಲ್ ಕಾಲೇಜು ಕಟ್ಟಿಸುತ್ತಿದ್ದೇವೆ, ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ರು. ಬಾಗಲಕೋಟೆಯಲ್ಲೂ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ ಸಿಎಂ, ಬಡವರಿಗೆ ಸಹಾಯವಾಗಲಿ, ಮಹಿಳೆಯರಿಗೆ ಸಹಾಯವಾಗಲಿ ಎಂದು ಗ್ಯಾರಂಟಿ ಯೋಜನೆ ಜಾರಿ ಮಾಡಲಾಗಿದೆ. ಫ್ರೀಯಾಗಿ ಕರ್ನಾಟಕದ 3.5 ಕೋಟಿ ಮಹಿಳೆಯರು ಬಸ್ನಲ್ಲಿ ಸಂಚಾರ ಮಾಡಬಹುದು ಅಂತ ಹೇಳಿ ಜನರನ್ನ ಸೆಳೆಯೋ ಪ್ರಯತ್ನ ಮಾಡಿದ್ರು. ಬಿಜೆಪಿ ನಾಯಕರಿಗೆ ಚರಂತಿಮಠ ಪರ ಮತ ಕೇಳಲು ಯಾವ ನೈತಿಕತೆ ಇದೆ? ಬಿಜೆಪಿಯವರು ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡಿದ್ದಾರೆ. ಆದರೆ ನಾವು 52,000 ಕೋಟಿ ಗ್ಯಾರಂಟಿ ಖರ್ಚು ಮಾಡಿ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರು. ಭಾರತೀಯ ಜನತಾ ಪಕ್ಷದವರು ಕೂಡ 4 ವರ್ಷ ಅಧಿಕಾರ ಮಾಡಿದ್ರು, 2019ರಿಂದ 23ರವರೆಗೆ. ಅವರ ಅಧಿಕಾರದ ಅವಧಿನಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಿಲ್ಲ. ನಿಮ್ಗೆಲ್ಲ ಗೊತ್ತಿದೆ ಅನ್ನೋ ಕಾಣಿಸುತ್ತೆ. ಅವರು ಯಾವ ಅಭಿವೃದ್ಧಿ ಕೆಲಸನೂ ಕೂಡಲೆಲ್ಲ ಮಾಡಲಿಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಕೊನೆಯಲ್ಲಿ ಹೇಳಿದ ಮಾತುಗಳು ಈಗ ಎಲ್ಲರ ಗಮನ ಸೆಳೆಯುತ್ತಾ ಇವೆ. ಅವರು ಯಾಕಾಗಿ ಆ ಮಾತುಗಳನ್ನ ಹೇಳಿದ್ರು ಅನ್ನೋ ಚರ್ಚೆ ಆಗ್ತಾ ಇದೆ. ಭಾಷಣದ ಕೊನೆಯಲ್ಲಿ ರಾಜ್ಯದಲ್ಲಿರುವುದು ನನ್ನ ಸರ್ಕಾರ ಅಂತ ಒತ್ತಿ ಹೇಳಿದ ಸಿದ್ದು, ನನ್ನ ಕೈ ಬಲಪಡಿಸಲು ನೀವೆಲ್ಲರೂ ಕೈ ಜೋಡಿಸಬೇಕು ಅಂತ ಕರೆಕೊಟ್ರು. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಗೆದ್ರೆ ನನ್ನ ಕೈ ಬಲಗೊಳ್ಳುತ್ತದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಸದ್ಯ ರಾಜ್ಯದಲ್ಲಿ ಕುರ್ಚಿ ಕದನ ಕಡಿಮೆಯಾಗಿದೆ. ಆದರೆ ಉಪಚುನಾವಣೆಯ ನಂತರ ಮತ್ತೆ ಕುರ್ಚಿಗಾಗಿ ಜಟಾಪಟಿ ಶುರುವಾಗುವ ಸಾಧ್ಯತೆ ಇದ್ದು, ಅದಕ್ಕೆಲ್ಲ ಈ ಗೆಲುವಿನ ಮೂಲಕ ಬ್ರೇಕ್ ಹಾಕಬೇಕು ಅಂತ ಸಿದ್ದರಾಮಯ್ಯ ನಿರ್ಧರಿಸಿದಂತಿದೆ. ಸಿದ್ದರಾಮಯ್ಯ ಪ್ರಚಾರ, ಆರ್ ಅಶೋಕ್ ಆಕ್ರೋಶ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಬಿಜೆಪಿಯವರು ಅಲರ್ಟ್ ಆಗಿದ್ದಾರೆ. ಬಿಜೆಪಿಯು ಬಾಗಲಕೋಟೆಯಲ್ಲಿ ಪ್ರತಿದಿನ ಪ್ರಚಾರ ಮಾಡ್ತಾ ಇದೆ.
ಒಂದು ಕಡೆ ವಿಜಯೇಂದ್ರ ಶ್ರೀರಾಮುಲು ಪ್ರಚಾರ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಆರ್ ಅಶೋಕ್ ಪ್ರಚಾರಕ್ಕೆ ಹೋಗಿರೋ ಸಿಎಂ ವಿರುದ್ಧವೇ ವಾಗ್ದಾಳಿ ಮಾಡಿದ್ರು. ಬಾಗಲಕೋಟೆ ದಾವಣಗೆರೆಯಲ್ಲಿನ ಸಿಎಂ ಹೆಚ್ಚು ಪ್ರಚಾರ ಮಾಡ್ತಾ ಇರೋ ಬಗ್ಗೆ ಮಾತಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬೈ ಎಲೆಕ್ಷನ್ನಲ್ಲಿ ಸೋತ್ರೆ ಸಿದ್ದರಾಮಯ್ಯ ಕುರ್ಚಿ ಕಿತ್ಕೊಳ್ಳೋದು ಗ್ಯಾರಂಟಿ ಅಂತ ಹೇಳಿದ್ರು. ಅವ್ರಿಗೆ ಆತಂಕ ಇರೋದು DK ಇಂದ, ಜನಗಳಿಂದ ಆತಂಕ ಅಲ್ಲ. ಏನಾನ ಸೋತ್ರೆ ನನ್ನ ಚೇರ್ನ ಖಾಲಿ ಎಳ್ಕೊಂಡು ಹೋಗ್ತಾರೆ, ಚೇರ್ ಕಿತ್ಕೊಂಡು ಹೋಗ್ತಾರೆ ಅಂತ ಭಯ. ಆ ಚೇರ್ ಕಿತ್ಕೊಂಡು ಹೋಗ್ತಾರೆ ಭಯದಿಂದ ಸಿದ್ದರಾಮಯ್ಯನವರು 5 ದಿನ ಪ್ರಚಾರ ಹಾಕ್ಕೊಂಡಿದ್ದಾರೆ. ಹೌದು, ಈಗ ಜಮೀರ್ ಮುಂಚ್ಕೊಂಡು ಅವರು ಕಾಣೆ ಆಗ್ಬಿಟ್ಟಿದಾರಲ್ಲ, ಕೇರಳಗೆ ಹೋಗ್ಬಿಟ್ಟಿದ್ದಾರೆ. ಕಾಣದಂತೆ ಮಾಯವಾದನು ನಮ್ಮ ಜಮೀರ, ಕೇರಳಕ್ಕೆ ಓಡಿ ಹೋದರು, ಆ ಸ್ಥಿತಿ ಆಗ್ಬಿಟ್ಟಿದೆ. ಕೈಯ ಕೊಟ್ಟು ಓಡಿ ಹೋದರು, ಕೇರಳಕ್ಕೆ ಕೈಯ ಕೊಟ್ಟು ಓಡಿ ಹೋದ ನಮ್ಮ ಜಮೀರ ಅಂತೇಳಿ ಇಲ್ಲಿ ಆಲಾಪನೆ ಶುರುವಾಗಿದೆ. ಕುರ್ಚಿ ವಿಚಾರ ಸದ್ದು ಮಾಡಿದಾಗೆಲ್ಲ ಯಾವುದೋ ಒಂದು ವಿಚಾರ ಕುರ್ಚಿ ಕಾದಾಟಕ್ಕೆ ಬ್ರೇಕ್ ಹಾಕ್ತಾ ಇದ್ದು ಈ ಬಾರಿ ಉಪಚುನಾವಣೆ ಕುರ್ಚಿ ಕದನವನ್ನ ಮುಂದೂಡಿದೆ. ಆದರೆ ಉಪಚುನಾವಣೆ ಫಲಿತಾಂಶ ಮತ್ತೆ ಕುರ್ಚಿ ವಿಚಾರವನ್ನ ಮುನ್ನೆಲೆಗೆ ತರಬಹುದು ಅಂತ ಹೇಳಲಾಗ್ತಾ ಇದ್ದು ಅದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಉಪಚುನಾವಣೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರಂತೆ. ಈಗ ಅಶೋಕ್ ಅದೇ ರೀತಿ ಟಾಂಗ್ ಕೊಟ್ಟಿದ್ದು ಸಿದ್ದರಾಮಯ್ಯ ಚಿಂತೆಯಿಂದ ಬಾಗಲಕೋಟೆ ದಾವಣಗೆರೆಯಲ್ಲಿ ಹೆಚ್ಚೆಚ್ಚು ಪ್ರಚಾರ ಮಾಡುತ್ತಿದ್ದಾರೆ. ಈ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತ್ರೆ DK ಶಿವಕುಮಾರ್ಗೆ ಚಾನ್ಸ್. ಆದ್ರೆ ಕಾಂಗ್ರೆಸ್ ಒಡಕಿನಿಂದ ದಾವಣಗೆರೆಯಲ್ಲಿ ನಾವು ಗೆಲ್ಲುತ್ತೇವೆ, ಬಾಗಲಕೋಟೆಯಲ್ಲೂ ಗೆಲ್ಲುತ್ತೇವೆ, ಎರಡೂ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಿಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಕಳೆದ 3 ವರ್ಷದಲ್ಲಿ ಸರ್ಕಾರ ನಡ್ಕೊಂಡಂಥ ನಡವಳಿಕೆ, ಅಭಿವೃದ್ಧಿ ಕಾರ್ಯ ಇಲ್ಲ, ಪಾಪರಾಗಿರೋದು, ಸಾಲದಲ್ಲಿ ಸರ್ಕಾರ ನಡೀತಾ ಇದೆ. ಪ್ರತಿ ವರ್ಷ ಲಕ್ಷ ಸಾಲವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲೂ ಕೂಡ ಬಡವರಿಗೆ ಮನೆಯೂ ಸಿಗ್ತಾ ಇಲ್ಲ, ಬಡವರಿಗೆ ಲೋನ್ ಸಿಗ್ತಾ ಇಲ್ಲ. ಎಲ್ಲರೂ ಬೇರೆ ಬೇರೆ ಪ್ರೈವೇಟ್ ಬ್ಯಾಂಕರ್ಗಳ ಹತ್ರ ಲೋನ್ ತಗೊಳ್ಳೋವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗೋಗ್ಬಿಟ್ಟಿದೆ. ಈಗ ಇವೆಲ್ಲನೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ. ಸರ್ಕಾರದ ಈ ದುರಾಡಳಿತ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ. ಬಿಜೆಪಿಗಿಂತ ಈ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಹೆಚ್ಚು ತಲೆ ಕೆಡಿಸಿಕೊಂಡಿದೆ. ಅಧಿಕಾರ ಪಕ್ಷ ಚುನಾವಣೆ ಗೆಲ್ಲದೇ ಇದ್ರೆ ಭಾರೀ ಮುಖಭಂಗವಾದಂತಾಗುತ್ತೆ. ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಏಳುತ್ತೆ. ಅದೇ ಕಾರಣಕ್ಕೆ ಈ ಚುನಾವಣೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರೋ ಸಿದ್ದರಾಮಯ್ಯ ಪಕ್ಷವನ್ನ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲಿಸಲು ನಾನಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಜವಾಬ್ದಾರಿಯನ್ನ ಸಾಹುಕಾರ್ ಸತೀಶ್ ಜಾರಕಿಹೊಳಿಗೆ ಕೊಟ್ಟಿರೋ ಸಿದ್ದರಾಮಯ್ಯ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಗಟ್ಟಿ ಮಾಡೋ ಕೆಲಸ ಮಾಡಿಸ್ತಾ ಇದ್ದಾರೆ. ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಕಾಂಗ್ರೆಸ್ ಗೆಲುವಿಗಾಗಿ ವಿಶೇಷ ರಣತಂತ್ರ ರೂಪಿಸಿದೆ. ಸಿಎಲ್ಪಿ ಸಭೆಯಲ್ಲಿ ಸಚಿವರು ಮತ್ತು ಶಾಸಕರಿಗೆ ಕ್ಷೇತ್ರದಲ್ಲೇ ಮೊಕ್ಕಾಂ ಹೂಡಲು ಉಸ್ತುವಾರಿ ಸುರ್ಜೇವಾಲಾ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ಈಗಾಗಲೇ 10-15 ದಿನಗಳಿಂದ ಬಾಗಲಕೋಟೆಯಲ್ಲೇ ಬೀಡು ಬಿಟ್ಟು ಪ್ರಚಾರ ಮಾಡುತ್ತಾ ಇದ್ದು ಹಿಂದುಳಿದ ಮತಗಳಿಗೆ ಗಾಳ ಹಾಕಿದ್ದಾರೆ. ಬಿಜೆಪಿ ಲಿಂಗಾಯತ ಮತಗಳನ್ನ ನೆಚ್ಚಿಕೊಂಡಿದ್ರೆ ಕಾಂಗ್ರೆಸ್ ದಲಿತ ಹಿಂದುಳಿದವರ ಮತಗಳನ್ನ ಸೆಳೆಯಲು ಪ್ರಯತ್ನ ಮಾಡ್ತಾ ಇದೆ. ಸದ್ದಿಲ್ಲದೆ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇರೋ ಸಾಹುಕಾರ್ ಶಿಗ್ಗಾವಿ ಉಪಚುನಾವಣೆ ರೀತಿ ಬಾಗಲಕೋಟೆಯಲ್ಲೂ ಜಯ ತಂದುಕೊಡಬಹುದು ಅಂತ ಕಾಂಗ್ರೆಸ್ ವಿಶ್ವಾಸದಲ್ಲಿದೆ. ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ಗೆ ಇನ್ನು ಉಳಿದಿರೋದು 10 ದಿನ ಮಾತ್ರ. 10 ದಿನಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಚಾರ ಮಾಡಬೇಕು. ಯಾರ ಮತ ಸೆಳೆಯಲು ಸಾಧ್ಯವಾಗುತ್ತೋ ಅವರ ಮತಗಳನ್ನು ಸೆಳೆಯಬೇಕು. ಎರಡೂ ಕ್ಷೇತ್ರಗಳಲ್ಲೂ ಒಂದಷ್ಟು ಮತಗಳು ಫಿಕ್ಸ್ ಆಗಿವೆ. ಬಿಜೆಪಿಗೆ ವೋಟ್ ಹಾಕೋರು ಅವರಿಗೆ ಹಾಕ್ತಾರೆ, ಕಾಂಗ್ರೆಸ್ಗೆ ಹಾಕೋರು ಕೈಗೆ ಮತ ಕೊಡ್ತಾರೆ. ಆದರೆ ಈ ಬಾರಿ ಹಾಗಾಗಬಾರದು ಅಂತ ಕಾಂಗ್ರೆಸ್ ಮತ ಸೆಳೆಯಲು ಬಿಜೆಪಿ ವೋಟ್ ಬ್ಯಾಂಕ್ ಕಸಿಯಲು ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ಒಳಗೊಳಗೆ ಸಹಕಾರ ಕೊಡ್ತಾ ಇರೋದು ಯಾರು? ಬಿಜೆಪಿ ಸಹಕಾರ ಹೇಳಿಕೆಗೆ ಸಾಹುಕಾರ್ ಟಾಂಗ್ ಕೊಟ್ಟಿದ್ದೇಗೆ? ಜಮೀರ್ ಮುನಿಸಿನ ಇಕ್ಕಟ್ಟು ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತಾ? ರಾಜ್ಯದಲ್ಲಿ ಈಗ ನಡೀತಾ ಇರೋ ಬೈ ಎಲೆಕ್ಷನ್ ಹಿಂದೆಂದೂ ಇಲ್ಲದಷ್ಟು ಬಿಸಿ ಹೆಚ್ಚಿಸಿದೆ. ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳು ಗೆಲ್ಲಲೇಬೇಕು ಅಂತ ಅಖಾಡಕ್ಕಿಳಿದಿವೆ. ಇದ್ದ ಬಿಕ್ಕಟ್ಟುಗಳನ್ನೆಲ್ಲ ಬಗೆಹರಿಸಿಕೊಂಡು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಮಗೆ ವೋಟ್ ಕೊಡಿ, ನಮಗೆ ಯಾಕೆ ವೋಟ್ ಹಾಕಬೇಕು ಅಂತ ಮತದಾರರಿಗೆ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳನ್ನ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳ್ಕೊಂಡು ಮತ ಕೇಳ್ತಾ ಇದ್ದಾರೆ.
ಬಿಜೆಪಿ ದುರಾಡಳಿತ, ಹಿಂದುತ್ವ ಅಂತ ಮತ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ. ಪ್ರತಿ ಚುನಾವಣೆಯಲ್ಲಿ ಆಯಾ ಪಕ್ಷಗಳು ತಮ್ಮ ಮತ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ತಾ ಇತ್ತು. ಆದರೆ ಈ ಬಾರಿ ಉಪಚುನಾವಣೆಯಲ್ಲಿ ಮಾತ್ರ ಎರಡೂ ಪಕ್ಷಗಳು ಬೇರೆಯವರ ಮತ ಸೆಳೆಯುವ ಕೆಲಸ ಮಾಡ್ತಾ ಇವೆ. ಕಾಂಗ್ರೆಸ್ ಬಿಜೆಪಿ ಮತಗಳನ್ನು ಕಸಿಯಲು ಯತ್ನಿಸ್ತಾ ಇದ್ರೆ ಬಿಜೆಪಿ ಕಾಂಗ್ರೆಸ್ ಮತಗಳನ್ನ ಸೆಳೆಯೋ ಕೆಲಸಕ್ಕೆ ಕೈ ಹಾಕಿದೆ. ನಮ್ಮ ವೋಟ್ ನಮಗೆ ಬಂದೇ ಬರುತ್ತೆ, ಕಾಂಗ್ರೆಸ್ ಕಡೆ ಇರೋ ಮತಗಳನ್ನು ಸೆಳೆದ್ರೆ ಗೆಲುವು ಸುಲಭ ಅನ್ನೋ ಅಂದಾಜಿಗೆ ಬಂದಿರೋ ಪಕ್ಷಗಳು ಎರಡೂ ಕ್ಷೇತ್ರಗಳ ವೋಟ್ ಬ್ಯಾಂಕಿಗೆ ಕೈ ಹಾಕಿದ್ದಾರಂತೆ. ಬಾಗಲಕೋಟೆಯನ್ನ ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಬಿಜೆಪಿ ಸರ್ಕಸ್ ಮಾಡ್ತಾ ಇದ್ದು, ಪರಿಷತ್ ಸದಸ್ಯ PH ಪೂಜಾರ ಮನವೊಲಿಕೆಯಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ. ಅದರ ಜೊತೆಗೆ ಕಾಂಗ್ರೆಸ್ ಮತಗಳನ್ನು ಸೆಳೆಯಲು ಬಿಜೆಪಿ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಸ್ವತಃ ವಿಜಯೇಂದ್ರ ಅವರೇ ಹೇಳಿದ್ದು, ಬಿಜೆಪಿಗಾಗಿ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗರು ಕೆಲಸ ಮಾಡ್ತಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ರು. ಆದ್ರೆ ಅದಕ್ಕೆ ಟಕ್ಕರ್ ಕೊಟ್ಟಿರೋ ಸತೀಶ್ ಜಾರಕಿಹೊಳಿ ಯಾರು ಯಾರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮೇ 4ಕ್ಕೆ ಗೊತ್ತಾಗಲಿದೆ ಅಂತ ತಿರುಗೇಟು ಕೊಟ್ರು. ಮೇ 4ಕ್ಕೆ ಗೊತ್ತಾಗೋದು, ಅನ್ನವರೆಗೆ ವೇಟ್ ಮಾಡಬೇಕು. ಒಳಗಿದೆ ಹೊರಗಿದೆ ಅಂತ 4 ತಾರೀಕಿಗೆ ಗೊತ್ತಾಗ ನಮ್ಮ ಹೆಂಗೆ ಹೇಳೋದು. ಈಗ ನಾವರ ಈಗ ಅವ್ರ ಪರವಾಗಿದ್ದವ್ರು ನಮ್ಮ ಕಣ್ಣು ಹೋದಾರ. ಈಗ BJP ಅವರು ನಮಗೂ ಒಳಗಿದ್ದಾರೆ. ಈಗ ಸುಮಾರು ಜನ ಇದ್ದಾರೆ. ಇದ್ರ ಮಧ್ಯೆ ಯತ್ನಾಳ್ ಅವ್ರನ್ನ ಕರೆಸ್ಬೇಕು ಅನ್ನೋ ನಿಟ್ಟಿನೊಳಗೆ ವಿಜೇಂದ್ರ ಅವರು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಇಲ್ಲ, ಅದು ನಮಗೆ ಸಂಬಂಧಪಟ್ಟದಲ್ಲ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ. ನಮ್ಮವರು ಅವ್ರ ಕಡೆ ಇದ್ರೆ ಅವ್ರ ಕಡೆಯವರು ನಮ್ಮ ಕಡೆ ಇರೋದಿಲ್ವಾ? ಎಲ್ಲವೂ ಸಹ ಆಪರೇಷನ್ ಆಗುತ್ತೆ ಅಂತ ಸಾಹುಕಾರ್ ಸತೀಶ್ ಹೇಳಿದ್ರು. ಬಾಗಲಕೋಟೆ ಗೆಲ್ಲಿಸೋ ಟಾಸ್ಕ್ ಅನ್ನ ಹೊತ್ಕೊಂಡಿರೋ ಸತೀಶ್ ನೂರಾರು ಕಾರ್ಯಕರ್ತರನ್ನ ಕ್ಷೇತ್ರದಲ್ಲಿ ಬಿಟ್ಟು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಮತಗಳನ್ನ ಸೆಳೆಯೋ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಒಂದಷ್ಟು ಬಿಜೆಪಿ ನಾಯಕರನ್ನು ಸೆಳೆಯೋ ಪ್ರಯತ್ನ ಮಾಡಲಾಗಿದ್ದು, ಕಾಂಗ್ರೆಸ್ ಗೆಲುವಿನ ಹಾದಿಯನ್ನ ಸುಗಮ ಮಾಡಿಕೊಳ್ತಾ ಇದೆಯಂತೆ. ದಾವಣಗೆರೆಯಲ್ಲಿ ಹೇಗಿದೆ ಗೆಲುವಿನ ಲೆಕ್ಕಾಚಾರ? ದಾವಣಗೆರೆ ದಕ್ಷಿಣ ಗೆಲ್ಲಲು ಬಿಜೆಪಿ, ಕಾಂಗ್ರೆಸ್ ಎರಡೂ ಪಕ್ಷಗಳು ಅಬ್ಬರದ ಪ್ರಚಾರ ಮಾಡ್ತಾ ಇವೆ. ಬಿಕ್ಕಟ್ಟಿನ ಮಧ್ಯೆಯೇ ಮತದಾರರನ್ನ ಸೆಳೆಯಲು ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಅಲ್ಲಿ ಬಂಡಾಯದ ಬಾವುಟ ಹಾರಿಸಿದ ಬಳಿಕ ಸಾದಿಕ್ ಪೈಲ್ವಾನ್ ಸೈಲೆಂಟ್ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರ ಮನವೊಲಿಕೆಗೆ ಒಪ್ಪಿರೋ ಸಾದಿಕ್ ಪೈಲ್ವಾನ್ ಸಮರ್ಥ ಪರವಾಗಿ ನಿಂತುಕೊಳ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಜಮೀರ್ ಮಾತ್ರ ಇನ್ನೂ ತಮ್ಮ ಮುನಿಸು ಮುಂದುವರಿಸಿದಂತಿದೆ. ರಾಜ್ಯದ ಬೈ ಎಲೆಕ್ಷನ್ ಪ್ರಚಾರದ ಕಡೆ ತಲೆಯೂ ಹಾಕದ ಸಚಿವ ಜಮೀರ್ ಕೇರಳಂ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಕೇರಳಂನಲ್ಲಿ 33 ವಿಧಾನಸಭೆ ಕ್ಷೇತ್ರಗಳ ಉಸ್ತುವಾರಿ ಹೊತ್ತು ಜಮೀರ್ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಮುಸ್ಲಿಂ ಮತದಾರರೇ ಹೆಚ್ಚಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜಮೀರ್ ಒಂದು ಮಾತಾಡದೆ ಹೋದ್ರೆ ಕಾಂಗ್ರೆಸ್ಗೆ ಹೊಡೆತ ಬೀಳುವ ಸಾಧ್ಯತೆ ಇದೆ. ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದಾಗ ಜಮೀರ್ ಅವರೇ ಹೇಳಿ ನಾಮಿನೇಷನ್ ಹಾಕಿಸಿದ್ದಾರೆ ಅಂತ ಹೇಳಲಾಗಿತ್ತು. ಇನ್ನು ನಾಮಪತ್ರ ವಾಪಸ್ ಪಡೆಯುವ ದಿನವೂ ಜಮೀರ್ ಅತ್ತ ಹೋಗಿರಲಿಲ್ಲ. SS ಮಲ್ಲಿಕಾರ್ಜುನ್ ಮತ್ತು ಜಮೀರ್ ನಡುವಿನ ವೈಮನಸ್ಸೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಏಪ್ರಿಲ್ 3ರಂದು ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡಲಿದ್ದು, ಅಂದು ಬರಲೇಬೇಕು ಅಂತ ಜಮೀರ್ ಅಹಮದ್ಗೆ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಹಾಗಾಗಿ ಜಮೀರ್ ಸಿಎಂಗಾಗಿ ಅಂದು ದಾವಣಗೆರೆಗೆ ಎಂಟ್ರಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಶಾಮನೂರು ಕೋಟೆ ಗೆಲ್ಲಲು ಬಿಜೆಪಿ ನಾಯಕರು ಕಸರತ್ತು ಮಾಡ್ತಾ ಇದ್ದು, ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿದ್ದಾರೆ. BY ವಿಜಯೇಂದ್ರ, GM ಸಿದ್ದೇಶ್ವರ್, ರೇಣುಕಾಚಾರ್ಯ ಒಗ್ಗೂಡಿಸಿ ಪ್ರಚಾರ ಮಾಡ್ತಾ ಇದ್ದಾರೆ. ಭಿನ್ನಾಭಿಪ್ರಾಯ ಮರೆತು ಒಗ್ಗಟ್ಟಿನ ಪ್ರಚಾರಕ್ಕೆ ಸೂಚನೆ ಸಿಕ್ಕಿದ್ದು, ಸಮುದಾಯವಾರು ನಾಯಕರ ಜೊತೆಗೂ ಸಭೆ ಮಾಡಲು ತೀರ್ಮಾನ ಆಗಿದೆಯಂತೆ. ವಿಸ್ತಾರಕರು, ಬೂತ್ ಪ್ರಮುಖರ ಜೊತೆಗೆ ಮೀಟಿಂಗ್ ಮಾಡಲಾಗಿದ್ದು, ಮುಸ್ಲಿಂ ಮತಗಳನ್ನು ಸೆಳೆಯಲು ಏಜೆಂಟ್ಸ್ ನೇಮಕ ಮಾಡಲಾಗಿದೆ. ಅಲ್ಪಸಂಖ್ಯಾತರ ಪ್ರಾಬಲ್ಯದ 62 ಬೂತ್ಗಳಲ್ಲಿ ಏಜೆಂಟ್ಸ್ ನೇಮಿಸಿದ್ದು, ಶ್ರೀನಿವಾಸ್ ಪರ ಪ್ರಮುಖ ನಾಯಕರಿಂದ ಕ್ಯಾಂಪೇನ್ ನಡೆಯಲಿದೆಯಂತೆ. ಈ ಬಾರಿ ಏನಾದರೂ ಆಗಲಿ ದಾವಣಗೆರೆಯಲ್ಲಿ ಕಮಲ ಅರಳಿಸಲೇಬೇಕು ಅಂತ ಬಿಜೆಪಿ ತೀರ್ಮಾನಿಸಿದೆಯಂತೆ. ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್ ಯಾರಿಗೆ ಯಾರೂ ಕಮ್ಮಿ ಇಲ್ಲ ಅನ್ನೋ ರೀತಿ ಪ್ರಚಾರಗಳನ್ನ ಮಾಡ್ತಾ ಇದ್ದು, ಹಳ್ಳಿ ಹಳ್ಳಿಗೂ ಹೋಗ್ತಾ ಇದ್ದಾರೆ, ರ್ಯಾಲಿಗಳನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಹ ಈಗ ಬೈ ಎಲೆಕ್ಷನ್ ಅಖಾಡಕ್ಕಿಳಿದಿದ್ದು ಕೈ ಬಲ ಪ್ರದರ್ಶನ ಮಾಡಿದ್ದಾರೆ. ಹೀಗೆ ಘಟಾನುಘಟಿಗಳೇ ಕಣಕ್ಕಿಳಿದು ಪ್ರಚಾರ ಮಾಡ್ತಾ ಇರೋದ್ರಿಂದ ಈ ಚುನಾವಣೆ ಮತ್ತಷ್ಟು ಕುತೂಹಲ ಕೆರಳುವಂತೆ ಮಾಡಿದೆ.